ಯಾರೇನು ಹೇಳಬೇಕು? ನನ್ನ ಕಾಲರ್ ಹಿಡಿದು ಹೊಡೆಯಲು ಮುಂದಾದ ಸಭೆಯಲ್ಲಿ ನಾನು ಕೈಗೆತ್ತಿಕೊಂಡು ಕುಳಿತುಕೊಳ್ಳಲು ಆಗುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾರು? ಶಾಸಕ ಚಿಂಟು ಪಾಟೀಲ್ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತ ಹೇಳಿಕೆ. ನಾನಕ್ ಝೂರೋ ಟ್ರಸ್ಟ್ನವರ ವಿಚಾರವಾಗಿ ಆ ಲೇಔಟ್ ಕೂಡ ಅಕ್ರಮವಾಗಿ ನಿರ್ಮಾಣ ಆಗಿದೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಪುತ್ರನ ಪಾಲು ಇದೆ ಅಂತ ಹೇಳಿ ಅವರು ಆರೋಪವನ್ನು ಕೂಡ ಮಾಡಿದ್ದಾರೆ. ಮಾತಾಡಿದ್ರೆ ಕೇಳಿ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಈಗಾಗಲೇ ಕಾಂಗ್ರೆಸ್ ಎಂಎಲ್ಸಿ ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಪ್ರಕರಣ ನಡೀತು. ಸಿದ್ದು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಏನ್ ಪ್ರಶ್ನೆ ಕೇಳೋರು, ಏನಂತ ಒಂದು ಸೆನ್ಸಿಟಿವ್ ಇಶ್ಯೂ ಇತ್ತು, ಅವರನ್ನೇ ಕೇಳೋಣ. ಸರ್, ಏನ್ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಏನಾಗಿತ್ತು? ಯಾಕಂದ್ರೆ ಟೋಟಲಿ ಇವತ್ತು ಒಂದು ಜಿಲ್ಲಾ ಪಂಚಾಯತ್ ರಣರಂಗ ಆಗಿದೆ. ಏನಾಯ್ತು ಸರ್? ಏನಿಲ್ಲ, ಈಗಾಗಲೇ ತಾವು ನೋಡಿದಾಗೆ ನಾವು ಏನು ಕಳೆದ ಒಂದು ಕೆಡಿಪಿ ಸಭೆಯಲ್ಲಿ ಮಾನ್ಯ ಸಚಿವರಿಗೆ ಡಿಸಿ ಮೇಡಮ್ ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ಇದ್ರ ಬಗ್ಗೆ ನನಗೆ ಉತ್ತರ ಕೊಡಿ ಅಂತ. ಆದ್ರೆ ನನಗೆ ಉತ್ತರ ಬಂದಿದ್ದಿಲ್ಲ, ನನ್ನ ಸ್ಯಾಟಿಸ್ಫೈಡ್ ಇದ್ದಿಲ್ಲ ಉದ್ದಿಗಾಗಿ. ಏನು ಅಂತಂದ್ರೆ ಸರ್ವೆ ನಮ್ದು ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ 31, 30, 34ನಲ್ಲಿ 48 ಎಕರೆ ಜಾಗದಲ್ಲಿ ಲೇಔಟ್ ಆಗಿದೆ. ಲೇಔಟ್ ಆಗಿದೆ ಅಂತಂದ್ರೆ ಅಲ್ಲಿಂದ ಲೇಔಟ್ ಆಗಿದ್ದು ಕಾನೂನು ಬಾಹಿರವಾಗಿದೆ. ಅದರಲ್ಲಿ ಯಾವುದೇ ತರ CS ಸೈಟು, ಗಾರ್ಡನ್, ಮಾಸ್ಟರ್ ಪ್ಲಾನ್ ಪ್ರಕಾರ ರೋಡು ಯಾವುದು ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದೆ. ಇವತ್ತು ನಾನು ಅದ್ರ ಬಗ್ಗೆ ಉತ್ತರ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಉತ್ತರ ಯಾರು ಕೊಡಬೇಕು? ಜಿಲ್ಲಾಧಿಕಾರಿ ಅವರು ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಮತ್ತೆ MLC ಅವರಿಗೆ ಇಂಟರ್ಫರೆನ್ಸ್ ಮಾಡೋದ್ರಾಗ ಇದ್ರೊಳಗೆ ಏನಿದೆ? ಯಾವ ರೀತಿ ಅವರೇ ಕೇಳ್ತಾ ಇದ್ರು ಅಲ್ಲ, ತಾವೆಲ್ಲ ಕೂಡ ನೋಡ್ತಾ ಇದ್ರಿ. ಇವತ್ತು ಏನಂತಾರ ಅದನ್ನಲ್ಲಿ ಏನಾಗಿದೆ, ಇದು ಹಿಂಗಾಗಿದೆ, ನಾವು ಹುಮ್ನಾಬಾದ್ಗಿಂದು ತೆಗಿಬೇಕು, ಇಲ್ಲಿಂದ ಯಾಕೆ ತೆಗಿತಾ ಇದ್ರಿ? ಇವರಿಗೆ ಅವ್ರಿಗೆ ಏನ್ ಸಂಬಂಧ? ಏನು ತಪ್ಪಾಗಿಲ್ಲ, ತಪ್ಪಾದ್ರೆ ನಾವು ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ. ಏನ್ ಸರ್ ರಾಜೀನಾಮೆ? ಇವತ್ತಾ ಏನು ಮೊನ್ನೆ ಬೂಡಾನಲ್ಲಿ ಕೂಡ ಮೀಟಿಂಗ್ ಆಗಿದೆ. ಮೀಟಿಂಗ್ ನಲ್ಲಿ 4 ಅಂಶಗಳನ್ನು ಏನೇನು ತಪ್ಪಾಗಿದೆ ಅಂತ ಅವ್ರು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ತಪ್ಪಾಗಲೇನೆ ಅವ್ರು ಯಾಕೆ 4 ಪಾಯಿಂಟ್ಸ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ರು? ಎಲ್ಲಿ ಓವರ್ಲ್ಯಾಪ್ ಆಗಿದೆ ಅಂತ ಕೊಡ್ತಾರ. ಓವರ್ಲ್ಯಾಪ್ ಆಗಿದೆ ಅಂತಂದ್ರ ಪೈಲೆ ಡಿಮಾರ್ಕೇಶನ್ ಮಾಡಲೇನೆ ಲೇಔಟ್ ಹೆಂಗ್ ಅಪ್ರೂವ್ ಕೊಟ್ಟಿದ್ರು? ಏನ್ ಅಕ್ರಮ ಆಗಿದೆ ಸರ್? ಬಹಳಷ್ಟು ಅಕ್ರಮಗಳನ್ನು ಆಗಿದೆ. ಇವತ್ತು ಅದು ಒಂದು ಕೇಳಿ, ಅದು ಇರೋದು ಶ್ರೀ ನಾನಕ್ ಜೀರಾ ಫೌಂಡೇಶನ್ ಟ್ರಸ್ಟ್ ಇದಿದೆ. ನಾನು ಹೇಳೋದೇನು, ಆ ಸಿಖ್ ಜನದವರಿಗೆ ಆಗ್ಬೇಕದು, ಆ ಟ್ರಸ್ಟಿಗೆ ಉಪಯೋಗ ಆಗ್ಬೇಕು. ಅದೇ ಎಲ್ಲ ಬಿಟ್ಟು ನೀವು ಯಾರಿಗೋ ಕಟ್ಕೊಂಡು ಅವು ಪ್ಲಾಟ್ ಹಾಕಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೋತೀರಿ, ಆ ಜನರಿಗೆ ಅನ್ಯಾಯ ಆಗ್ತದ? ಅದ್ರಲ್ಲಿ ಅವ್ರಿಗೆ ಏನಾರ ಸಿಗ್ತಾ ಇದೆ ಅಂತ ಕೊಟ್ಟಿದಾರ. ಅದ್ರೊಳಗೆ ಅವ್ರದ್ದು ನಿಮಗೊಂದು ವಿತ್ ಪ್ರೂಫ್ ಕೊಡ್ತೀನಿ. ಮಾಜಿ ಸಚಿವಂತ ರಾಜಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದಾರ, ಏನ್ ಮಾಡ್ತಾ ಇದಾರೆ, ಅದು ಡಿಡಿನೂ ಕೂಡ ಅವ್ರ ಹೆಸರು ಮೇಲೆ ಇದೆ. ಅದಕ್ಕೋಸ್ಕರನೇ ಅವರಿಗೆ ತಕ್ಲೀಫ್ ಆಗ್ತಾ ಇದೆ. ಅಧಿಕಾರಿಗಳ ಮುಂದೊಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ರೀತಿ ಒಂದು ಜನಪ್ರತಿನಿಧಿಗಳು ಕೈ ಮೇಲಾಸೋದು ನಿಜಕ್ಕೂ ಏನ್ ಮೆಸೇಜ್? ಈಗ ನೋಡಿ, ನಾನು ಕೂಡ ಅವ್ರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ. ನನಗೆ ಏಕವಚನದಾಗ ಬೈದರ. ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ರೆಫ್ಲೆಕ್ಷನ್ ನಾನು ಸುಮ್ಮನೆ ಕುಂಡ್ರಲಕ್ ಆಗುತ್ತಾ? ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಯಾರೇನು ಹೇಳಬೇಕು? ನನ್ನ ಕಾಲರ್ ಹಿಡಿದು ಹೊಡೆಯಲು ಮುಂದಾದ ಸಭೆಯಲ್ಲಿ ನಾನು ಕೈಗೆತ್ತಿಕೊಂಡು ಕುಳಿತುಕೊಳ್ಳಲು ಆಗುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾರು? ಶಾಸಕ ಚಿಂಟು ಪಾಟೀಲ್ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತ ಹೇಳಿಕೆ. ನಾನಕ್ ಝೂರೋ ಟ್ರಸ್ಟ್ನವರ ವಿಚಾರವಾಗಿ ಆ ಲೇಔಟ್ ಕೂಡ ಅಕ್ರಮವಾಗಿ ನಿರ್ಮಾಣ ಆಗಿದೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಪುತ್ರನ ಪಾಲು ಇದೆ ಅಂತ ಹೇಳಿ ಅವರು ಆರೋಪವನ್ನು ಕೂಡ ಮಾಡಿದ್ದಾರೆ. ಮಾತಾಡಿದ್ರೆ ಕೇಳಿ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಈಗಾಗಲೇ ಕಾಂಗ್ರೆಸ್ ಎಂಎಲ್ಸಿ ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಪ್ರಕರಣ ನಡೀತು. ಸಿದ್ದು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಏನ್ ಪ್ರಶ್ನೆ ಕೇಳೋರು, ಏನಂತ ಒಂದು ಸೆನ್ಸಿಟಿವ್ ಇಶ್ಯೂ ಇತ್ತು, ಅವರನ್ನೇ ಕೇಳೋಣ. ಸರ್, ಏನ್ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಏನಾಗಿತ್ತು? ಯಾಕಂದ್ರೆ ಟೋಟಲಿ ಇವತ್ತು ಒಂದು ಜಿಲ್ಲಾ ಪಂಚಾಯತ್ ರಣರಂಗ ಆಗಿದೆ. ಏನಾಯ್ತು? ಏನಿಲ್ಲ, ಈಗಾಗಲೇ ತಾವು ನೋಡಿದಾಗೆ ನಾವು ಏನು ಕಳೆದ ಒಂದು ಕೆಡಿಪಿ ಸಭೆಯಲ್ಲಿ ಮಾನ್ಯ ಸಚಿವರಿಗೆ ಡಿಸಿ ಮೇಡಮ್ ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ಇದ್ರ ಬಗ್ಗೆ ನನಗೆ ಉತ್ತರ ಕೊಡಿ ಅಂತ. ಆದ್ರೆ ನನಗೆ ಉತ್ತರ ಬಂದಿದ್ದಿಲ್ಲ, ನನ್ನ ಸ್ಯಾಟಿಸ್ಫೈಡ್ ಇದ್ದಿಲ್ಲ ಉದ್ದಿಗಾಗಿ. ಏನು ಅಂತಂದ್ರೆ ಸರ್ವೆ ನಮ್ದು ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ 31, 30, 34ನಲ್ಲಿ 48 ಎಕರೆ ಜಾಗದಲ್ಲಿ ಲೇಔಟ್ ಆಗಿದೆ. ಲೇಔಟ್ ಆಗಿದೆ ಅಂತಂದ್ರೆ ಅಲ್ಲಿಂದ ಲೇಔಟ್ ಆಗಿದ್ದು ಕಾನೂನು ಬಾಹಿರವಾಗಿದೆ. ಅದರಲ್ಲಿ ಯಾವುದೇ ತರ CS ಸೈಟು, ಗಾರ್ಡನ್, ಮಾಸ್ಟರ್ ಪ್ಲಾನ್ ಪ್ರಕಾರ ರೋಡು ಯಾವುದು ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದೆ. ಇವತ್ತು ನಾನು ಅದ್ರ ಬಗ್ಗೆ ಉತ್ತರ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಉತ್ತರ ಯಾರು ಕೊಡಬೇಕು? ಜಿಲ್ಲಾಧಿಕಾರಿ ಅವರು ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಮತ್ತೆ MLC ಅವರಿಗೆ ಇಂಟರ್ಫರೆನ್ಸ್ ಮಾಡೋದ್ರಾಗ ಇದ್ರೊಳಗೆ ಏನಿದೆ? ಯಾವ ರೀತಿ ಅವರೇ ಕೇಳ್ತಾ ಇದ್ರು ಅಲ್ಲ, ತಾವೆಲ್ಲ ಕೂಡ ನೋಡ್ತಾ ಇದ್ರಿ. ಇವತ್ತು ಏನಂತಾರ ಅದನ್ನಲ್ಲಿ ಏನಾಗಿದೆ, ಇದು ಹಿಂಗಾಗಿದೆ, ನಾವು ಹುಮ್ನಾಬಾದ್ಗಿಂದು ತೆಗಿಬೇಕು, ಇಲ್ಲಿಂದ ಯಾಕೆ ತೆಗಿತಾ ಇದ್ರಿ?
ಇವರಿಗೆ ಅವ್ರಿಗೆ ಏನ್ ಸಂಬಂಧ? ಇನ್ನೂ ತಪ್ಪಾಗಿಲ್ಲ, ತಪ್ಪಾದ್ರೆ ನಾವು ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ ಏನ್ ಸರ್ ರಾಜೀನಾಮೆ? ಇವತ್ತಾ ಏನು ಮೊನ್ನೆ ಬೂಡಾನಲ್ಲಿ ಕೂಡ ಮೀಟಿಂಗ್ ಆಗಿದೆ. ಮೀಟಿಂಗ್ ನಲ್ಲಿ 4 ಅಂಶಗಳನ್ನು ಏನೇನ್ ತಪ್ಪಾಗಿದೆ ಅಂತ ಅವ್ರು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ತಪ್ಪಾಗಲೇನೆ ಅವ್ರು ಯಾಕೆ 4 ಪಾಯಿಂಟ್ಸ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ರು? ಎಲ್ಲಿ ಓವರ್ಲ್ಯಾಪ್ ಆಗಿದೆ ಅಂತ ಕೊಡ್ತಾರ. ಓವರ್ಲ್ಯಾಪ್ ಆಗಿದೆ ಅಂತಂದ್ರ ಪೈಲೆ ಡಿಮಾರ್ಕೇಶನ್ ಮಾಡಲೇನೆ ಲೇಔಟ್ ಹ್ಯಾಂಗ್ ಅಪ್ರೂವಲ್ ಕೊಟ್ಟಿದ್ರು. ಲೇಔಟ್ದಲ್ಲಿ ಏನ್ ಅಕ್ರಮ ಆಗಿದೆ ಸರ್? ಬಹಳಷ್ಟು ಅಕ್ರಮಗಳು ಆಗಿದೆ. ಇವತ್ತು ಅದು ಒಂದು ಹೇಳ್ತೀನಿ ಕೇಳಿ. ಅದು ಇರೋದು ಶ್ರೀ ನಾನಕ್ ಜೀರಾ ಫೌಂಡೇಶನ್ ಟ್ರಸ್ಟಿಗೆ ಇದಿದೆ. ನಾನು ಹೇಳೋದೇನು, ಆ ಸಿಖ್ ಜನದವರಿಗೆ ಆಗ್ಬೇಕದು, ಆ ಟ್ರಸ್ಟಿಗೆ ಉಪಯೋಗ ಆಗ್ಬೇಕು. ಅದೆಲ್ಲ ಬಿಟ್ಟು ನೀವು ಯಾರಿಗೋ ಕಟ್ಕೊಂಡು ಅವು ಪ್ಲಾಟ್ ಹಾಕಿ ಕೋಟಿಗಟ್ಲೆ ದುಡ್ಡು ಮಾಡ್ಕೋತೀರಿ, ಆ ಜನರಿಗೆ ಅನ್ಯಾಯ ಆಗ್ತದ? ಅದನ್ನೆಲ್ಲ ಅವ್ರಿಗೆ ಏನಾರ ಸಿಗ್ತಾ ಇದೆ ಅಂತ ಕೊಟ್ಟಿದಾರ. ಅದ್ರೊಳಗೆ ಅವ್ರದ್ದು ನಿಮಗೊಂದು ವಿತ್ ಪ್ರೂಫ್ ಕೊಡ್ತೀನಿ. ಮಾಜಿ ಸಚಿವಂತ ರಾಜಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದಾರ, ಏನ್ ಮಾಡ್ತಾ ಇದಾರ, ಅದು ಡಿಡಿನೂ ಕೂಡ ಅವ್ರ ಹೆಸರು ಮೇಲೆ ಇದೆ. ಅದಕ್ಕೋಸ್ಕರನೇ ಅವರಿಗೆ ತಕ್ಲೀಫ್ ಆಗ್ತಾ ಇದೆ. ಅಧಿಕಾರಿಗಳ ಮುಂದೆ ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ರೀತಿ ಒಂದು ಜನಪ್ರತಿನಿಧಿಗಳು ಕೈ ಮಿಲಾಸೋದು ನಿಜಕ್ಕೂ ಏನ್ ಮೆಸೇಜ್? ಈಗ ನೋಡಿ, ನಾನು ಕೂಡ ಅವ್ರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ. ನನಗೆ ಏಕವಚನದಾಗ ಬೈದರ. ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ ನಾನು ಸುಮ್ಮನೆ ಕುಂಡ್ರಲಕ್ ಆಗುತ್ತಾ? ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್. ಯಾರು ಹೇಳಿದ್ರೆ ನನ್ನ ಕಾಲರ್ ಹಿಡಿದು ಹೊಡೆಯಲು ಮುಂದಾದ ಸಭೆಯಲ್ಲಿ ನಾನು ಕೈಗೆತ್ತಿಕೊಂಡು ಕುಳಿತುಕೊಳ್ಳಲು ಆಗುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾರು? ಶಾಸಕ ಸಿದ್ದು ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತ ಹೇಳಿ. ನಾನಕ್ ಝೂರೋ ಟ್ರಸ್ಟ್ ಅವರ ವಿಚಾರವಾಗಿ ಆ ಲೇಔಟ್ ಕೂಡ ಅಕ್ರಮವಾಗಿ ನಿರ್ಮಾಣ ಆಗಿದೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಪುತ್ರನ ಪಾಲು ಇದೆ ಅಂತ ಹೇಳಿ ಅವರು ಆರೋಪವನ್ನು ಕೂಡ ಮಾಡಿದ್ದಾರೆ. ಮಾತಾಡಿದ್ರೆ ಕೇಳಿ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಈಗಾಗಲೇ ಕಾಂಗ್ರೆಸ್ ಎಂಎಲ್ಸಿ ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಪ್ರಕರಣ ನಡೀತು. ಸಿದ್ದು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಏನ್ ಪ್ರಶ್ನೆ ಕೇಳೋರು, ಏನಂತ ಒಂದು ಸೆನ್ಸಿಟಿವ್ ಇಶ್ಯೂ ಇತ್ತು, ಅವರನ್ನೇ ಕೇಳೋಣ. ಸರ್, ಏನ್ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಏನಾಗಿತ್ತು? ಯಾಕಂದ್ರೆ ಟೋಟಲಿ ಇವತ್ತು ಒಂದು ಜಿಲ್ಲಾ ಪಂಚಾಯತ್ ರಣರಂಗ ಆಗಿದೆ. ಏನಾಯ್ತು ಸರ್? ಏನಿಲ್ಲ, ಈಗಾಗಲೇ ತಾವು ನೋಡಿದಾಗೆ ನಾವು ಏನು ಕಳೆದ ಒಂದು ಕೆಡಿಪಿ ಸಭೆಯಲ್ಲಿ ಮಾನ್ಯ ಸಚಿವರಿಗೆ, ಡಿಸಿ ಮೇಡಮ್ ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ಇದ್ರ ಬಗ್ಗೆ ನನಗೆ ಉತ್ತರ ಕೊಡಿ ಅಂತ. ಆದ್ರೆ ನನಗೆ ಉತ್ತರ ಬಂದಿದ್ದಿಲ್ಲ, ನನ್ನ ಸ್ಯಾಟಿಸ್ಫೈಡ್ ಇದ್ದಿಲ್ಲ ಉದ್ರಿಗಾಗಿ. ಏನು ಅಂತಂದ್ರೆ ಸರ್ವೆ ನಮ್ಮ ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ 31, 30, 34ನಲ್ಲಿ 48 ಎಕರೆ ಜಾಗದಲ್ಲಿ ಲೇಔಟ್ ಆಗಿದೆ. ಲೇಔಟ್ ಆಗಿದೆ ಅಂತಂದ್ರೆ ಅಲ್ಲಿಂದ ಲೇಔಟ್ ಆಗಿದ್ದು ಕಾನೂನು ಬಾಹಿರವಾಗಿದೆ. ಅದರಲ್ಲಿ ಯಾವುದೇ ತರ CSI2 ಗಾರ್ಡನ್, ಮಾಸ್ಟರ್ ಪ್ಲಾನ್ ಪ್ರಕಾರ ರೋಡು ಯಾವುದೂ ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದೆ. ಇವತ್ತು ನಾನು ಅದ್ರ ಬಗ್ಗೆ ಉತ್ತರ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಉತ್ತರ ಯಾರು ಕೊಡಬೇಕು? ಜಿಲ್ಲಾಧಿಕಾರಿ ಅವ್ರು ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಮತ್ತೆ MLC ಅವ್ರಿಗೆ ಇಂಟರ್ಫರೆನ್ಸ್ ಮಾಡೋದ್ರಾಗ ಇದ್ರೊಳಗೆ ಏನಿದೆ? ಅವರೇ ಕೇಳ್ತಾ ಇದ್ರಲ್ಲ, ತಾವೆಲ್ಲ ಕೂಡ ನೋಡ್ತಾ ಇದ್ರಿ. ಇವತ್ತು ಏನಂತಾರ, ಅದನ್ನಲ್ಲಿ ಏನಾಗಿದೆ, ಇದು ಹಿಂಗಾಗಿದೆ, ನಾವು ಹುಮ್ನಾಬಾದ್ಗಿಂದು ತೆಗಿಬೇಕು, ಇಲ್ಲಿಂದ ಯಾಕೆ ತೆಗಿತಾ ಇದ್ರಿ? ಇವರಿಗೆ ಅವ್ರಿಗೆ ಏನ್ ಸಂಬಂಧ? ಇನ್ನೂ ತಪ್ಪಾಗಿಲ್ಲ, ತಪ್ಪಾದ್ರೆ ನಾವು ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ ಏನ್ ಸರ್ ರಾಜೀನಾಮೆ? ಇವತ್ತಾ ಏನು ಮೊನ್ನೆ ಬೂಡಾನಲ್ಲಿ ಕೂಡ ಮೀಟಿಂಗ್ ಆಗಿದೆ. ಮೀಟಿಂಗ್ ನಲ್ಲಿ 4 ಅಂಶಗಳನ್ನು ಏನೇನ್ ತಪ್ಪಾಗಿದೆ ಅಂತ ಅವ್ರು ಕೂಡ ಕೊಟ್ಟಿದಾರ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ತಪ್ಪಾಗಲೇನೆ ಅವ್ರು ಯಾಕೆ 4 ಪಾಯಿಂಟ್ಸ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ರು? ಎಲ್ಲಿ ಓವರ್ಲ್ಯಾಪ್ ಆಗಿದೆ ಅಂತ ಕೊಡ್ತಾರ. ಓವರ್ಲ್ಯಾಪ್ ಆಗಿದೆ ಅಂತಂದ್ರ ಪೈಲೆ ಡಿಮಾರ್ಕೇಶನ್ ಮಾಡಲೇನೆ ಲೇಔಟ್ ಹ್ಯಾಂಗ್ ಅಪ್ರೂವಲ್ ಕೊಟ್ಟಿದ್ರು. ಏನ್ ಅಕ್ರಮ ಆಗಿದೆ ಸರ್? ಬಹಳಷ್ಟು ಅಕ್ರಮಗಳು ಆಗಿದೆ. ಅದು ಒಂದು ಹೇಳ್ತೀನಿ ಕೇಳಿ. ಅದು ಇರೋದು ಶ್ರೀ ನಾನಕ್ ಜೀರಾ ಫೌಂಡೇಶನ್ ಟ್ರಸ್ಟಿಗೆ ಇದಿದೆ. ನಾನು ಹೇಳೋದೇನು, ಆ ಸಿಖ್ ಜನದವರಿಗೆ ಆಗ್ಬೇಕದು, ಆ ಟ್ರಸ್ಟಿಗೆ ಉಪಯೋಗ ಆಗ್ಬೇಕು. ಅದೆಲ್ಲ ಬಿಟ್ಟು ನೀವು ಯಾರಿಗೋ ಕಟ್ಕೊಂಡು ಅವು ಪ್ಲಾಟ್ ಹಾಕಿ ಕೋಟಿಗಟ್ಲೆ ದುಡ್ಡು ಮಾಡ್ಕೋತೀರಿ, ಆ ಜನರಿಗೆ ಅನ್ಯಾಯ ಆಗ್ತದ? ಅದನ್ನೆಲ್ಲ ಅವ್ರಿಗೆ ಏನಾರ ಸಿಗ್ತಾ ಇದೆ ಅಂತ ಕೊಟ್ಟಿದಾರ. ಅದ್ರೊಳಗೆ ಅವ್ರದ್ದು ನಿಮಗೊಂದು ವಿತ್ ಪ್ರೂಫ್ ಕೊಡ್ತೀನಿ. ಮಾಜಿ ಸಚಿವಂತ ರಾಜಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದಾರ, ಏನ್ ಮಾಡ್ತಾ ಇದಾರ, ಅದು ಡಿಡಿನೂ ಕೂಡ ಅವ್ರ ಹೆಸರು ಮೇಲೆ ಇದೆ. ಅದಕ್ಕೋಸ್ಕರನೇ ಅವರಿಗೆ ತಕ್ಲೀಫ್ ಆಗ್ತಾ ಇದೆ. ಅಧಿಕಾರಿಗಳ ಮುಂದೆ ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ರೀತಿ ಒಂದು ಜನಪ್ರತಿನಿಧಿಗಳು ಕೈ ಮಿಲಾಯಿಸೋದು ನಿಜಕ್ಕೂ ಏನ್ ಮೆಸೇಜ್? ಈಗ ನೋಡಿ, ನಾನು ಕೂಡ ಅವ್ರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ. ನನಗೆ ಏಕವಚನದಾಗ ಬೈದರ. ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ ನಾನು ಸುಮ್ಮನೆ ಕುಂಡ್ರಲಕ್ ಆಗುತ್ತಾ? ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್.